So hello guys, welcome back to my channel. Day 2 of Nepal journey begins now. Day 1 hectic ಇತ್ತು. ಇಲ್ಲಿ ಬಂದಾಗಲೇ ಇವ್ರ ಭಾಷೆ ಮಾತಾಡಕತ್ತೀನಿ. ಅದಂಗೆ ಅದು ನಾವು ಅಪ್ಪಟ ಕನ್ನಡಿಗರು. ಆ ಕಡೆ ಉಡುಪಿ ದಕ್ಷಿಣ ಕನ್ನಡ ಕಡೆ ಹೋದರೆ ಅವ್ರ ಭಾಷೆ ಮಾತಾಡ್ತೀವಿ. ನಮ್ಮ NR ಪುರ ಶೃಂಗೇರಿ ಕಡೆ ಇದ್ದರೆ ನಮ್ಮ ಭಾಷೆ ಮಾತಾಡ್ತೀವಿ. ಉತ್ತರ ಕರ್ನಾಟಕ ಬಂದರೆ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀವಿ ಸರ. ನಾವು ಎಲ್ಲದಕ್ಕೂ ಸೆಟ್ ಆಗ್ತೀವಿ ರೀ ಸರ. ಈಗ ಹೊರಡೋದು. ಮ್ಯಾಪ್ ಯಾರೂ ಹಾಕೊಳ್ಳಿಲ್ಲ, ಮುಂದೋಗಿ ಎಲ್ಲ ಹಾಕೊಳ್ಳೋಣ. ಏನು ರೀ? ಹಾಂ, ನೇಪಾಳ 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 ಹಾಂ, ಶೃಂಗೇರಿ ಹಾಂ. ಥ್ಯಾಂಕ್ಸ್ ರೀ ಸರ್. ನಮಗೆ ನಿನ್ನೆ ಒಂದು ಸೀನ್ ಆಗಿದ್ದು ಅಂದರೆ, ಈ ಬಿಜಾಪುರದಲ್ಲಿ ಬರೀ ಹೋಟ್ಲಿಗಿಂತ ಆಸ್ಪತ್ರೆಗಳೇ ಜಾಸ್ತಿ ಇದ್ದಾವೆ. ಯಾಕೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ರೈಟು ಮಂಜು ಬ್ರೋ, ಇಲ್ಲಿ ಇವತ್ತು ಆ್ಯಕ್ಚುಲಿ ಬೇಗ ಬಿಡಬೇಕಿತ್ತು. ಟಿಫನ್ ಇದೆ, 8 ಗಂಟೆಗೆ ಟಿಫನ್ ಮಾಡ್ಕೊಂಡು ಹೋಗಿ ಅಂದರು. ಸಮಯ ಬಂದು 11 ಗಂಟೆ, 8 ಗಂಟೆಗೆ ಟಿಫನ್ನು, 11 ಗಂಟೆಗೆ ಬಿಟ್ಟಿರೋದು. ಯಾಕಂದರೆ ಫಸ್ಟ್ ಡೇ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ತವೆ, ಹೋಗೋದು ಬರೋದು ಆ ಕಡೆ ಈ ಕಡೆ. ನಾನು ಹೇಳೋದೇನು ಗೊತ್ತಾ ಗಾಯ್ಸ, ಇನ್ನೂ 3 ದಿನ ಸ್ವಲ್ಪ 3 ವ್ಲಾಗ್ಸ್, 3 ಎಪಿಸೋಡ್ ಮೇ ಬಿ 3 ಎಪಿಸೋಡ್ ಒಂದು ಸ್ವಲ್ಪ ಬೋರಿಂಗ್ ಅನಿಸ್ಬೋದು. ಆಮೇಲೆ ಐ ವಿಲ್ ಗ್ಯಾರಂಟಿ ಮಾಡ್ತೀನಿ ನಿಮಗೆ, ನಾನು ಪಕ್ಕಾ ನೆಕ್ಸ್ಟ್ ಕಂಟೆಂಟ್ ಅಲ್ಲ, 1 ನಿಮಿಷನೂ ಸ್ಕಿಪ್ ಮಾಡಬಾರ್ದು ನೀವು. ಒಂದು 10 ಸೆಕೆಂಡು, ನಿಮಿಷ ಅಲ್ಲ 10 ಸೆಕೆಂಡ್ಸ ಸ್ಕಿಪ್ ಮಾಡಬಾರ್ದು. ಏನು ಗುರು ಹಿಂಗಿದೆ ವ್ಯೂಗಳು ಅಂತ ಅನ್ಬೇಕು. ನಿಮಗೆ ಕೂತಲ್ಲೇ ಮನಾಲಿ, ನೇಪಾಳು, ಪುರಿ ಜಗನ್ನಾಥ, ಗಂಗಾ ಯಾರ್ತ, ವಾರಣಾಸಿ, ಅಯೋಧ್ಯ ಎಲ್ಲ ತೋರಿಸ್ತೀನಿ. ಈಗ ಸದ್ಯಕ್ಕೆ ಹೈವೇ ಟಚ್ ಆಗೋ ತನಕ ಒಂದು ಸ್ವಲ್ಪ, ಆಮೇಲೆ ರೂಟ್ ಒಂಚೂರು ಮಿಸ್ಟೇಕ್ ಆಗಿದೆ. ಆ ಮಿಸ್ಟೇಕು ಕ್ಲಿಯರ್ ಮಾಡ್ಕೋಬೇಕು. ಇವತ್ತು ಟ್ರಿಪ್ 0 ಮಾಡಬೇಕಿತ್ತು. ಇವತ್ತಿನ 0. ಪೆಟ್ರೋಲ್ನಿಂದ ಟ್ರಿಪ್ 2 ಅಲ್ಲಿದೆ. ಲೆಟ್ಸ್ ಗೋ. ಸ್ವಾಮಿ ಶರಣಂ. ಬಾರ್ಡ್ರಲ್ಲಿ ಫ್ಲ್ಯಾಗು ಏನಾಗತ್ತೋ ಇಲ್ಲ ಗೊತ್ತಿಲ್ಲ. ವಾಟ್ರಲ್ಲಿ ಫ್ಲ್ಯಾಗ್ ಅಂತೂ ಬಿಚ್ಚಲ್ಲ. ಅಂದರೆ ಡೇ ಹೇಳಿದ್ನಲ್ಲ ವೀಕ್ಷಕರೇ, ಡೇ ಆರಾಮಾಗಿ ಫ್ಲ್ಯಾಗ್ ಹಾಕೊಂಡು ಹೊಡಿಬೋದು. ಈ ನೈಟ್ ಆದ ತಕ್ಷಣ ಸ್ವಲ್ಪ ಆನ್ ಆಗಿಬಿಡ್ತಾರೆ ಎಲ್ಲರೂ. ಞಾ ಅಂತ ಹೇಳ್ತಾರೆ, ಕ್ಯಾರೇ ಕ್ಯಾಮ ಕನಕಾಯ ಅಂತ. ನಾನು ಶೇಡ್ಸ್ ಹಾಕೋಬೇಕು. ಈಗ ಮನಾಲಿಗೆ ಹೋಗೋದಾದರೆ ರೂಟ್ ಚೇಂಜ್ ಮಾಡಬೇಕು, ಹೇಳಬೇಕಲ್ಲಿ. ಫೋನ್ ಮಾಡ್ತೀನಿ ತಡೀರಿ. ಅವ್ರು ಇಂಟರ್ಕಾಮ್ ಕನೆಕ್ಟ್ ಆಗಿರೋ, ಇಂಟರ್ಕಾಮ್ ರಾತ್ರಿ ಕನೆಕ್ಟ್ ಆಯಿತು 3. ಅದೇನಾಗಿದೆ, ಅವೆರಡು ಬ್ಲೂ ಆರ್ಮರು, ಇದು ASD ಆಗಿಬಿಟ್ಟಿದೆ. ಇಂಟರ್ಕಾಮು ಅವಾಗ ಕನೆಕ್ಟ್ ಆಯಿತು. ಇವಾಗ ಅಲ್ಲಿ ಒದ್ದಾಡ್ತಿದ್ವಿ ಕನೆಕ್ಟ್ ಮಾಡೋಕ್ಕೆ, ಮತ್ತು ಲೇಟ್ ಆಗುತ್ತೆ ಅಲ್ಲೆಲ್ಲ. ಮತ್ತು ಜನ ಎಲ್ಲ ಜಾಸ್ತಿ ಸೇರಕ್ಕೆ ಸ್ಟಾರ್ಟ್ ಆದರು. ಲಿಟ್ರಲಿ ನಿಜ, ನಾವು ಹಂಗೆ ಬಂದಿದ್ರೆ ಮಜಾ ಇರ್ತಿರ್ಲಿಲ್ಲ. ಕರ್ನಾಟಕ ಊಟ ಹಾಕೊಂಡೋದ್ರೆ ಒಳ್ಳೆ ಮಜಾ. ಓಕೆ ಗೈಸ್, ಇನ್ನು ಬೋರಿಂಗ್ ಹೈವೇಸ್ ಏನೋ ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸ್ತೀನಂತೆ. ಟಿಫನ್ ಆಯಿತು. ನೀವು ಆರಾಮಾಗಿ ಕಾಲೇಜಲ್ಲ, ಸ್ಕೂಲಲ್ಲ, ಮನೆ TV-ಲಿ, ಮೊಬೈಲಲ್ಲಿ ನೋಡ್ತಾಯಿದ್ರೆ ಎಂಜಾಯ್ ಮಾಡಿ. ಸಿಗ್ತೀನಿ ಮುಂದೆ ನೆಕ್ಸ್ಟ್. ಇಲ್ಲಿ ಏನೋ ಆಗ್ತಾಯಿದೆ. ಸೈಕಲ್ಲು ಇದು ಬ್ರೋ, ಸೈಕ್ಲಿಂಗ್ ಏನೋ ಕಾಂಪಿಟೇಷನ್ ನಡೀತಾ ಇದೆ. ನಮ್ಮ ಕಡೆ ಇವೆಲ್ಲ ಇರೋದೇ ಇಲ್ಲ ಬಿಡಿ. ರೆಡ್ಡಿಂದ ಹೆಂಗೆ ನೋಡ್ತಾ ಇದೆ ನೋಡಿ, ಅದು ಇದು ಬೇಡ ಬಿಡಿ, ನಾವು ಆರಾಮಾಗಿ ಹಿಂದೆ ಹೋಗೋಣ, ಅವ್ರು ಹೋಗ್ಲಿ. ಚೆನ್ನಾಗಿದೆ. ಅವ್ರಿಗೆ ಗೊತ್ತಿಲ್ಲ ನಾವು ಮಾತಾಡ್ತಿರೋದು, ಅವ್ರಿಗೆ ಗೊತ್ತಿಲ್ಲ ನಾವಿಬ್ಬರು ಮಾತಾಡ್ತಿರೋದು. ಹೌದು, ಅದು ಬಾಯಿನೂ ಕಾಣಲ್ಲ ತಾನೇ ಇಲ್ಲಿಂದ.
ಗೊತ್ತಾಗಲ್ಲ ಮಾತಾಡ್ತಿದ್ದೀವೋ ಇಲ್ವೋ ಅಂತ. ಬನ್ನಿ ಬನ್ನಿ ಲೈನ್ ಹೊಡಿತಿದ್ದೀವಿ ಅನ್ಕೊತಾರೆ. ವಯಸ್ಸು ಈಗ ಸಿಂಗಲ್ ಲೈನ್ ಹೈವೇ ಆಗಿದೆ, ಯಾಕಂದರೆ ಇಲ್ಲೇನೋ ನನ್ನ ಪ್ರಕಾರ ಸೈಕ್ಲಿಂಗ್ ಕಾಂಪಿಟೇಷನ್ ಏನೋ ನಡೀತಾ ಇದೆ, ಅದಕ್ಕೆ ಆ ರೋಡ್ ಫುಲ್ ಬ್ಲಾಕ್ ಮಾಡಿದ್ದಾರೆ. ನನ್ನ ಪ್ರಕಾರ ಅದು ನ್ಯಾಷನಲ್ ಏನೋ ಇತ್ತು, ಇಂಡಿಯಾದವರೆಲ್ಲ ರೆಪ್ರೆಸೆಂಟ್ ಇದ್ದರು, ನ್ಯಾಷನಲ್ ಲೆವೆಲ್ ಆ್ಯಕ್ಟಿವಿಟಿ ಇರ್ಬೋದು, ನೋ ಐಡಿಯಾ ಅಬೌಟ್ ಇಟ್. ಆದರೂ ಏನೋ ನಡೆಸ್ತಿದ್ದಾರೆ. ಇವನು ಯಾರೋ ಇವನು ಹುಲಿ ನೋಡಿ ಬ್ಲಾಕ್ ಮಾಡಿದ್ರು. ಇಲ್ಲ ಇವರ್ಯಾರೋ ಕೋಚು ಗೀಚು ಆ ಥರದ್ದು. ಸೊ ಇದು ಮಹಾರಾಷ್ಟ್ರ ಚೆಕ್ ಪೋಸ್ಟು. ಇಂಡಿಯಾದಿಂದ ಮಹಾರಾಷ್ಟ್ರ ಟನೇಜು ಅದು ಪರ್ಮಿಟಿಗೆಲ್ಲ ಚೆಕ್ ಮಾಡೋದಿಲ್ಲ. ಸೊ ಈಗ ಮುಂದೆ ಹೋಗೋಣ ಬರ್ರಿ. ಏನೇನು ಅಂತೂ ನಮ್ಮ ಫಸ್ಟು ನಾನು ಈ ಗಾಡೀಲಿ ಫಸ್ಟು ಮಹಾರಾಷ್ಟ್ರ ಬಂದಿರೋದು. ಫಸ್ಟ್ ಇಂಟರ್ಸ್ಟೇಟ್ ಆಗಿರ್ಬೋದು. ಎಲ್ಲರ ಗಾಡಿನೂ ಅಷ್ಟೇ. ನಿಖಿಲ್ ಬ್ರೋ ಗಾಡಿನೂ ಫಸ್ಟ್ ಇಂಟರ್ಸ್ಟೇಟು, ಮಂಜು ಬ್ರೋ ಗಾಡಿನೂ ಫಸ್ಟ್ ಇಂಟರ್ಸ್ಟೇಟು. ಸೊ ವೀಕ್ಷಕರೇ, ಈಗ ಸೊಲ್ಲಾಪುರದಿಂದ ಒಂದು 30-40 ಕಿಲೋಮೀಟ್ರು ಒಳಗೆ ಬಂದ್ವಿ. ಆಲ್ಮೋಸ್ಟು 70 ಕಿಲೋಮೀಟ್ರು ಬಾರ್ಡ್ರಿಂದ ಬಂದಾಗಿದೆ. ಗಾಡಿಗಳೆಲ್ಲ ಇಲ್ಲಿ ನಿಂತಿದ್ದೀವಿ. ಹೈವೇ ಸೆಕೆ ಇದೆ. ಆಮೇಲೆ ಹಂಗೆ ಸ್ಟಾರ್ಟ್ ಆಗುತ್ತೆ ಚಳಿ. ಒಂದು 7-7:30-8 ಗಂಟೆ ಅಷ್ಟೊತ್ತಿಗೆ. ನೆನ್ನೆ ಒಂದು ಸ್ವಲ್ಪ ಚಳಿ ಇತ್ತು. ನೆಕ್ಸ್ಟು ಒಂದು ಸ್ವಲ್ಪ ಥರ್ಮಲ್ಸ್ ಎಲ್ಲ ಬೇಡ ಸದ್ಯಕ್ಕೆ. ಈಗ ಸ್ಟೇಜಲ್ಲಿದೆ ಗಾಡಿ. ಮಾತ್ರ ಒಂದು ಸ್ವಲ್ಪ ಬೆಂಡಾಗ್ಬಿಟ್ಟಿದೆ ಸ್ಟ್ಯಾಂಡು. ವೆಯ್ಟ್ ಬಿದ್ದಿದೆಯಲ್ಲ ಅಲ್ಲಿ, ಅಷ್ಟು ವೆಯ್ಟ್ ಇದೆಯಲ್ಲ ಗಾಡಿದು. ಸೊ ಗಾಡಿ ವೆಲ್ ಆ್ಯಂಡ್ ಗುಡ್ಡು. ಹಂಗದೊಂದು ಬ್ಯಾಟ್ರಿ ಒಂದೆಲ್ಲರೂ ಚೇಂಜ್ ಮಾಡಿಸ್ಕೋಬೇಕು ಮುಂದೆ. ಸೋ ಫಾರ್ ಸೋ ಗುಡ್. ಮುಂದೆ ನೋಡೋಣ ಬನ್ನಿ. ಇದೇ ತನಕ ಏನು ಸ್ಟ್ರೈನ್ ಅಂತ ಏನೂ ಆಗಿಲ್ಲ. ನೋಡಬೇಕು. ಇನ್ನು ಹೈವೇ ಜರ್ನೀಸ್ ಅಲ್ಲ, ಸ್ವಲ್ಪ ಬೋರಿಂಗ್ ಆಗುತ್ತೆ. ಆದರೆ ಇಂಟರ್ಕಾಮ್ ಇರೋದ್ರಿಂದ ಭಾರಿ ಒಳ್ಳೆಯದಾಯಿತು. ಎಲ್ಲರೂ ಮಾತಾಡ್ಕೊಂಡು ಅಡೆ ಮಾಡಿಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ನಮ್ಮ ರಾಜ ಹುಲಿ, ನಮ್ಮೆಲ್ಲರ ರಾಜ ಹುಲಿ. ಸೊ ಹೈವೇ ಹತ್ರ ಕಂಟಿನ್ಯೂ ಆಗ್ತಿದ್ವಿ. 1 ಅವರ್ ಆಯಿತು. ಟೈಮ್ ಬಂದು 2:45 ಆಗ್ತಾ ಬಂತು. ಸೊ ಅದಕ್ಕೆ ಒಂದು ಊಟಕ್ಕೆ ಬ್ರೇಕು. ಒಳ್ಳೆ ಊಟ ಹೊಡ್ಕೊಂಡು ನಿದ್ದೆ ಬರ್ತಿದೆ ಈಗಲೇ. ಆಮೇಲೆ ನಿದ್ದೆ ಬರೋದು ಬೇಡ. 1 ಗಂಟೆ ಆಗತ್ತೆ. ಗಂಟೆಯಲ್ಲಿ ಊಟ ಮುಗಿಸ್ಕೊಂಡು ಸಿಗ್ತೀನಂತೆ. ಭಯ್ಯ ಖಾನಾ ಬಹುತ್ ಅಚ್ಚಾ ತಾ. ಊಟ ಚೆನ್ನಾಗಿತ್ತು. ಸೊ ನೆನ್ನೆ ಮಾಡೋದಕ್ಕಿಂತ ಬ್ರೋ ಚೈನ್ ಲೂಬ್ ಮಾಡಿ. ಬಹುತ್ ಖಾನಾ ಬಹುತ್ ಅಚ್ಚಾ ತಾ. ಥೋ ಹಿಂದಿನೇ ಬರುತ್ತೆ ನನಗೆ. ಮ್ಯಾನೇಜರಿಯಲ್ಲಿ ಹಿಂದಿ ಬರುತ್ತೆ. ಮ್ಯಾನೇಜ್ ಎಲ್ಲಿ ಹೋದ್ರು ಮ್ಯಾನೇಜ್ ಮಾಡೋಂಗೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಪರವಾಗಿಲ್ಲ. ಒಳ್ಳೇದು ಬ್ರೋ ಲೂ ಬಡ್ದಷ್ಟು ಗಾಡಿಗೆ. ಮುಂದೆ ಸಿಗೋಣ. ಮುಂದೆ ಪೆಟ್ರೋಲ್ ಬಂಕಲ್ಲಿ ಸಿಗ್ತೀನಂತೆ. ಮುಂದೆ ಏನೇನೋ ಬೋರಿಂಗ್ ಇರುತ್ತೆ ಸ್ವಲ್ಪ ದಿನ, ಆಮೇಲಿಂದ ಕೇಳಲೇಬೇಡಿ. ನೆಕ್ಸ್ಟ್ ಅಲ್ಲ, ಸ್ವಲ್ಪ ಮನಾಲಿ ಹೋಗೋ ತನಕ ಅಷ್ಟೇ. ನೋಡಿ ಹೈವೇಲಿ ಗಾಡಿ ಟೈರು ಹೆಂಗೆ ಆಡ್ತೈತೆ. ಯಾರು ಗೀಕ್ಸಲ್ ಕಟ್ಟಾಗಿ ಒಂದೇ ಸತಿ ಬಂದ್ಗಿಂದ್ಬಿಟ್ರೆ ಎದುರುಗಡೆ ಇರೋ ಒಂದು ಜೀವನೂ ಹೋಯ್ತದೆ, ಲಾರಿಯವನು ಪಲ್ಟಿ ಆಯ್ತಾರೆ. ನೋಡಿ ಅಲ್ಲಿ ಗುಂಡಿ ಬಂತು, ಹಂಗೆ ಎದುರಿಗೆ ಆಗ್ತಿದಪ್ಪ. ತಂಗಿಲ್ ಚೇರ್ ಮೇಲೆ ಇತ್ತು, ಹಂಗೆ ಹೋದ್ನಲ್ಲ ಬ್ರೋ ನಾನು. ನನಗೆಲ್ಲ ಕಾಣೆಲ್ಲ ಮುಂದೆನೇ ಬಿಟ್ಟಿದ್ದಾನೆ. ಮುಂದೆ ಎಲ್ಲಿ ಇಲ್ಲ, ಇವರು ಹಾಕೊಂಡಿದ್ದು ನಾನು ನೋಡೀನಿ. ಇಲ್ಲಿ ತನಕ ಹಾಕೊಂಡೇ ಇದ್ನಲ್ಲ ಬ್ರೋ ನಾನು. ಎಷ್ಟೋ ತನಕ ಇತ್ತು ಗೊತ್ತಾ ಬ್ರೋ, ಜಾಕೆಟ್ ಹಾಕ್ತೀನಿ ಅಂತ ನಾನು ಆ ಕಡೆ ಹೋದೆ ಗೊತ್ತಾ, ಥರ್ಮಲ್ಸ್ ಹಾಕೋಕ್ಕೆ. ಅಲ್ಲಿವರೆಗೂ ನಾನು ಹೆಗ್ಲಲ್ಲೇ ಇತ್ತು ಬ್ಯಾಗು. ಈಗ ಏನಾಯ್ತು ಅಂದರೆ ಇಲ್ಲಿ ಇಟ್ಟಿಂಗ್ ನಿಲ್ಸಿದ್ವಿ. ಓಕೆ. ಈಗ ಏನಾಯಿತು ಅಂದರೆ ಕಾಫಿ ಕುಡಿಯೋಕೆ ನಿಂತಿದ್ವಿ, ಲ್ಯಾಪ್ಟಾಪ್ ಬ್ಯಾಗ್ ಇಲ್ಲೇ ಬಿಟ್ಟು ಹೋಗ್ಬಿಟ್ವಿ. ಆಮೇಲೆ ಅಂಗಡಿ ಕ್ಲೋಸ್ ಆಗಿತ್ತು. ಫೋನ್ ನಂಬರ್ ಸದ್ಯಕ್ಕೆ ಇರೋದ್ರಿಂದ ಅವ್ರು ಫೋನ್ ಎತ್ತಿದ್ರು. ಬರ್ತೀನಿ ಅಂದರು. ಅಂಕಲಿಗೆ ಜೀವ ಬಂತು.
ಯಾಕಂದ್ರೆ ಅಂಕಲ್ ಜವಾಬ್ದಾರಿ ತೊಗೊಂಡಿದ್ರು. ಈ ರೈಡಿನ ದುಡ್ಡು ಆ ಲ್ಯಾಪ್ಟಾಪಿಂದು ಅಂದರೆ ಈ ರೈಡಿಗೆ ಎಷ್ಟು ಖರ್ಚಾಗತ್ತೋ ಅಷ್ಟ್ರದ ಆ ಲ್ಯಾಪ್ಟಾಪು ಎಲ್ಲ ಕಂಟೆಂಟಿಂದ ಹಿಡಿದ್ಬಿಟ್ಟು ಎಲ್ಲ ಇತ್ತು. ಹಾಂ ಇನ್ನು ಮರೆಯಲ್ಲ ಅಲ್ಲ, ಇನ್ನು ಮರೆಯಲ್ಲ. ಒಂದ್ಸತಿ ಎಲ್ಲ ಬಾಯಿಗೆ ಬಂತಲ್ಲ, ನೀವು ನಂಬ್ತೀರಿ. ತಡೀರಿ ಇನ್ನೂ ಸಿಕ್ಕಿಲ್ಲ ಅದು, ತಡೀರಿ ಬರ್ತಾನಲ್ಲ ಅವನು, ತಡೀರಿ. ಈ ಮಂಜು ಬ್ರೋ ಏನಂತ ಟೆಂಟ್ ಹಾಕೋಣ. ಹಾಂ ಬರಲಿಲ್ಲ ಅಂದರೆ ಇಲ್ಲೇ ಟೆಂಟ್ ಹಾಕೋಣ. ಹಾಂ ಅಲ್ಲ ಬ್ರೋ, ಮಂಜು ಬ್ರೋ ಏನಂತಿದ್ರು ಗೊತ್ತಾ? ಲ್ಯಾಪ್ಟಾಪ್ ಹೋದ್ರೆ ನಾನು ತಲೆನೇ ಕೆಡ್ಸ್ಕೊಳಲ್ಲ, ಬೆಳಗ್ಗೆ ಮಾತುಗಳು ಬ್ರಾ, ಬೆಳಗ್ಗೆ. ಹಾಂ ವೈ. ಥ್ಯಾಂಕ್ ಯು ಭಯ್ಯ, ಥ್ಯಾಂक यू सो मच. नंबर फोन करेंगे, टाइम हो गया घर पे जाने. हाँ अंदर था ना, दिखा नहीं दे रहा, ओ इसलिए मैं आ गया. ब्रो टैंक बैग ले भैया, ले लो. हे ले लो भैया. हे हमारा तरफ से थैंक यू. रुका थोड़ी, पर मैं बोला बहुत रफ जाती तुम. नहीं इधर ही था, 1 किलोमीटर आगे चल गया. हाँ थैंक यू भैया. अब भी दे दे, मैं सुबह भी आते थे दे देता. हाँ हम इधर से नेपाल जा रहा है. नेपाल बहुत. हाँ उसीलिए. वो क्या हुआ, मैं अंदर कुर्सी रख रहा था. हाँ. उठने में तुमने चालू किया, चले गई. हाँ. वापिस आके देखा तो कुर्सी इधर की कुर्सी पे बैग रखा. हाँ. मैंने वहाँ से उठाया अंदर कर दिया. बोले ये तो दे दूंगा, मैं तो कल. हाँ थैंक यू भैया. थैंक यू भैया, बहुत बहुत शुक्रिया. फिर से थैंक यू भैया. थैंक यू भैया. उसका बीजा भाई में आ गया था. क्या मुँह पे आ गया. ಥ್ಯಾಂಕ್ ಯು ಭಯ್ಯ. ಅಪ್ಪ ದೇವ್ರೆ, ಅಂಕಲ್ ಮಾಡೋ ಎಡವಟ್ಟಿಂದ. ಅಂಕಲ್ ನೀವು ಮರುವಿನ ಮಾತ್ರ ತಗೊಳ್ಳಿ ಫಸ್ಟ್. ಅಪ್ಪ ದೇವ್ರೆ, ಭರವಸೆ ಬೆಳಕು ನಿಜ. ಬೇರೆ ಊರಿಂದ ಊರಿಗೆ ಬಂದ ತಕ್ಷಣ ನಿಜ ಹ್ಯುಮ್ಯಾನಿಟಿ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಬೇರೆಯವರಾಗಿದ್ರೆ 1.5 ಲಕ್ಷ ಮಾಲುಗರು, 1.5 ಲಕ್ಷ ಲ್ಯಾಪ್ಟಾಪ್. ಅದು ಒಂದಲ್ಲ ಎರಡಲ್ಲ ಲ್ಯಾಪ್ಟಾಪ್ ಸಾಯಿಲಿ. ಅದರಲ್ಲಿರೋ 3 ಜನದ್ದು ಕಂಟೆಂಟ್ಗಳು ಎಷ್ಟಿದಾವೆ ಗೊತ್ತಾ ಲ್ಯಾಪ್ಟಾಪ್ ಮೆಮೊರಿ ಕಾರ್ಡಲ್ಲಿ. ಇನ್ನೂ ನಿಖಿಲ್ ಬ್ರೋ ಮರ್ಯಾದೆ ಇಲ್ಲ ಇದನ್ನು. ನಮಗೂ ಒಂದು ಕ್ಷಣ ಡುಬ್ ಬಂದಿತ್ತು. ಯಾಕಪ್ಪ 2ನೇ ದಿನನೇ ರೈಡ್ ಮಧ್ಯೆ ಹಿಂಗಾಗಬೇಕಾ ಅಂತ ಅನಿಸ್ಬಿಟ್ಟಿತ್ತು. ಇರಲಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ಅಂದ್ಕೊಂಡು, ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂತಲೇ ಅಂದ್ಕೊಂಡು ಮುಂದೆ ಸಾಗೋಣ. ಯಾಕಂದರೆ ಈಗ ಅವರು ಇನ್ನೂ ಮರೆಯಲ್ಲ ಅವರು. ಇನ್ನು ನಾವೇ ಯಾವುದೇ ಥರ ಆಗಲಿ ಏನೂ ಮರೆಯಲ್ಲ. ಇನ್ನು ಈಗ ಚಿಕ್ಕ ಐಟಮ್ ಬಿಟ್ಟು ಹೋಗಿ ಸಾಯ್ಲಿ ಮರತ್ಲಾಗ ಅಲ್ಲೇ ಉಳ್ಕೊಂಡು ಸಾಯ್ಲಿ, ಅವನು ವಾಪಸ್ ಬರ್ತಾರೆ ಅನ್ಬೋದಿತ್ತು. ಹಾಂ 1.5 ಲಕ್ಷ ಮಾಡೋಣ ಅದು. ಬನ್ನಿ ಹೋಗೋಣ. ಸೊ ಗೈಸ್, ಕಾಲ ರೂಮಿಗೆ ಬಂದ್ವು. ನಾನು ನಿಮಗೆ ಅವತ್ತು ಹೊರಡೊತ್ತಿಗೆ ಹೇಳಿದ್ದೆ ಎಲ್ಲಂದ್ರೆ ಔರಂಗಾಬಾದು ರೂಮ್ ಹಾಲತ್ತು. ಅಯ್ಯೋ ಅದು ನಂಗೆ ಗೊತ್ತಿಲ್ಲ, ನನ್ನ ಎಲ್ಲ ಇಟ್ಕೊಂಡೆ ನಾನು. ಸೊ ಇವತ್ತು 400 ಹಾರ್ಟ್ಸ್ ಅಂದರೆ 450 460 ಏನೋ ಹೊಡೆದಂಗಿದೆ. ಟೋಟಲ್ 1000 ಕಿಲೋಮೀಟರ್ಸ್ ಆಗಿದೆ ಕಂಪ್ಲೀಟು. ಔರಂಗಾಬಾದಲ್ಲಿ ಸ್ಟೇ ಆಗಿದ್ದೀವಿ, ಮಹಾರಾಷ್ಟ್ರ. ಯಾಕಂದರೆ 8:30. ಈ ಲೆಕ್ಕ ಹೆಂಗೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಏಕೆ ಅಲ್ಲ, ನಿನ್ನೆ ಸ್ಟೇಟಸ್ ಹಾಕಿದ್ರಿ 470 ಕಿಲೋಮೀಟರ್ಸ್ ಅಂತ, ಇವತ್ತು 490 ಕಿಲೋಮೀಟರ್ ಆಗಿ ಅದು ಹೆಂಗೆ 1000 ಆಯ್ತು? ಅದು ಮಧ್ಯದಲ್ಲಿ 4-5 ಕಿಲೋಮೀಟರ್ ವಾಪಸ್ ಓಡಾಡಿವಿ. ಸಿಟಿ ಒಳಗಡೆ ಹೇಳಿಲ್ಲ ನಾವು ಅಷ್ಟೇ. ಸಿಟಿ ಒಳಗಡೆ ಎಷ್ಟು ತಿರ್ಗಾಡ್ದು? ಯಾವತ್ತು ನೀವು ಕಾಲೇಜ್ ಪರ್ಸೆಂಟೇಜ್ ಹೇಳ್ತೀರಾ 84 ಪಾಯಿಂಟ್ ಸಮಥಿಂಗ್ ಬಂದಿರತ್ತೆ, ನೀವು ಹೋಗಿ 85ನೇ ಹೇಳೋದು. ನಾನು ಹೇಳಲ್ಲ, ನೀವು ಗಾಂಡು ಹಂಗಾರೆ. ಅದೇನೋ ಗೊತ್ತಾ ಬ್ರೋ, ಬಿಜಾಪುರ ಸಿಟಿ ಒಳಗೆ ತಿರ್ಗಾಡ್ಲಿಲ್ವಾ, ಅದೆಲ್ಲ ಸೇರ್ಕತ್ತಲ್ಲ. ಅವೆಲ್ಲ ಸೇರಿನೇ ಮೀಟರ್ ರೀಡ್ ಆಗಿಲ್ಲ. ನೀವು ವಾಪಸ್ ಹೋದ್ರಿ ಅಂತ ಹೇಳ್ಬಿಟ್ಟು ಕಿರಿ ಬಿಡ್ರಿ, ಕಿರಿ ಅಂಕಲ್ ತಂದು. ಈಗ 8:30ಗೆ ಟೈಮು. ಯಾಕೆ ಇವತ್ತೊಂದು ಸ್ವಲ್ಪ ಬೇಗ ಬಂದಿದ್ದೀವಿ ಅಂದರೆ ನಾಳೆ ಬೇಗ ಎದ್ದೋಗೋಣ ಅಂತ. ಹೊಸ ವೆರಿ ಗುಡ್ ಮಾರ್ನಿಂಗೇ ಓಡೋಣ ಅಂತ. ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೇಗ ಹೋದ್ರೆ ಫ್ರೆಶ್ ಇರ್ತೀವಿ, ಫ್ರೆಶ್ ಮೈಂಡು, ಫುಲ್ ಫ್ರೆಶ್ ಮಾಲು. ಫ್ರೆಶ್ ಅದು ಬೆಳಗ್ಗೆ ಸಿಗುತ್ತೆ. ಸೊ ಬನ್ನಿ, ನಾಳೆ ಮನೆಗೆ. ಮನೆ ಅಡ್ರೆಸ್ ಕೊಡ BS ಸ್ಟ್ರೀಟ್, NR ಪುರ, ನರಸಿಂಹರಾಜಪುರ, ಆಗ್ರ. ಶೂ ಆಗ್ತದೆ ಗುರು. ಏನಕ್ಕೆ?
ಕಾಡಿಡ ತಲೆಗೆ ಹೋಗ್ಬೇಕಾಯ್ತು, ಕಾಡಿಡರ್ ಆಯ್ತಲ್ಲ. ಶೂ ಡೈರೆಕ್ಟ್ ಊಟ ಎಣ್ಣೆ ಏನೋ ಊಟ ಮಾಡೋಣ ಹೋಗೋಣ ಅಂದ್ರೆ ತಲೆಗೆ ಎಣ್ಣೆ ಅಂತ ಎಣ್ಣೆ. ನಾಳೆ ಸಿಗ್ತೀನಿ ಅಲ್ಲಿಗೆ.